ವಿವೇಕ ಜ್ಞಾನ ನೋಡಪ್ಪ, ಎಲ್ಲದಕ್ಕಿಂತ ಹೆಚ್ಚಾಗಿ ವಿವೇಕ ಜ್ಞಾನ ಅವನೊಬ್ಬನೇ ಇರೋದು. ಇಡೀ ಬ್ರಹ್ಮಾಂಡ ಎಲ್ಲ ವಿವೇಕ ಜ್ಞಾನ ಅಂದರೆ ಪರಿಪೂರ್ಣ ಜ್ಞಾನ ಅವನೊಬ್ಬನೇ ಇರೋದು. ಅಂಥವರು ನಿನಗೆ ರಾಮ ತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ. ನಿನ್ನ ಕರ್ಮವನ್ನು ನಾಶ ಮಾಡೋದಕ್ಕೆ ಈ ಸಮಯ ಬಂದಿದೆ. 250 ವರ್ಷಗಳಾಯಿತು ಕೊಟ್ಟು, ಇಲ್ಲಿವರೆಗೂ ಯಾರೂ ಏನೂ ಮಾಡಿಲ್ಲ. ಇವಾಗ ಇದು ರಾಮ ತಾರಕ ಮಂತ್ರ ಅಂತ ಇವಾಗ ಗೋಚರ ಆಗ್ತಾ ಇದೆ. ಸಮಯ ಬಂದಿದೆ. ಯಾರ್ಯಾರು ಸ್ವೀಕಾರ ಮಾಡ್ತೀರೋ ಮಾಡ್ಕೊಳ್ಳಿ, ಯಾರು ಚಿಂತನೆ ಮಾಡ್ಬೇಕಂತೀರೋ ಮಾಡ್ಕೊಳ್ಳಿ. ಚಿಂತನೆ ಮಾಡದೇ ಇದ್ದರೆ ಮನೆಗೆ ಹೋಗಿ. ಯಾರಿಗೂ ನೀವೇನು ಯೋಚನೆ ಮಾಡಬೇಡಿ. ಬೇಡವಾ ಮನೆಗೆ ಹೋಗಿ, ಬೇಕಾ ತೊಗೊಂಡು ಹೋಗಿ. ನೋಡಪ್ಪ, ಗುರುಗಳಿದ್ದಾರೆ, ನೀವಿದ್ದೀರ. ನಿಮ್ಮಿಬ್ಬರಲ್ಲೇ ಸಂಬಂಧ, ಇನ್ಯಾರೂ ಇಲ್ಲ ಇಲ್ಲಿ. ಮುಂಚೆಯಿಂದ ನಾನು ಹೇಳ್ತಾ ಇದ್ದೇನೆ, ಮಧ್ಯದಲ್ಲಿ ಯಾರೂ ಇಲ್ಲ. ಮೋಸ ಮಾಡಿದ್ರೆ ಅವ್ರಿಗೆ ಮೋಸ ಮಾಡ್ತೀರಾ, ಯಾರಿಗೂ ಮೋಸ ಮಾಡೋದು ಇಲ್ಲ. ನೀವುಂಟು, ಗುರುಗಳುಂಟು. ಮೋಸ ಆದರೆ ನೀವೇ ಅನುಭವಿಸ್ತೀರ. ಇಲ್ಲ, ನಿಮ್ಮನ್ನು ಕಿರೀಟವನ್ನು ಕೊಟ್ಟು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಎರಡೂ ನಿನಗಿದೆ, ಯಾವ್ದು ಬೇಕಾ ತಗೊಳ್ರಪ್ಪ ಅಂತ ಹೇಳ್ತಾರೆ. ನಾವು ಯಾರು? ನಾವು ದಾಸರಷ್ಟೇ. ದಾಸ ಅಂದರೆ ಮನೆ ಮನೆಗೆ ಹೋಗ್ಬಿಟ್ಟು ಊರೂರು ಹೋಗ್ಬಿಟ್ಟು ಹೇಳೋದಪ್ಪ. ಏನಂತ ಹೇಳ್ತೇವೆ? ನೋಡಪ್ಪ, ತಾತಯ್ಯನವರು ಗುರುಗಳು ಈ ರೀತಿ ಹೇಳಿದ್ದಾರೆ, ನಾಮಸ್ಮರಣೆ ಇದು, ರಾಮನಾಮಸ್ಮರಣೆ ಮಾಡಪ್ಪ, ಇದರಿಂದ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹಾಡಿಕೊಂಡು ಹೋಗ್ತಾ ಇರ್ತೀವಿ. ಇಷ್ಟೇ. ನಾವು ಅವರ ದಾಸರು, ಇನ್ಯಾವುದೂ ಇಲ್ಲ. ನಮಗೇನು ಮಾಡ್ತಾರೋ ಗೊತ್ತಿಲ್ಲ. ನಮಗೂ ಎಲ್ಲೋ ಸ್ವಲ್ಪ, ಯಾಕಂದರೆ ಎಲ್ಲ ಸಂತರು ಇದೇ ಮಾಡಿದ್ದು ಕೆಲಸ. ಯಾತಕ್ಕೆ ಮಾಡಿದ್ರು? ಎಲ್ಲರೂ ಭಾರಿ ಜನಕ್ಕೆ ಕರ್ಕೊಂಡು ಹೆಂಗಪ್ಪ ಅಂತ ಒಂದು ಯೋಚನೆ ಮಾಡಿದ್ರು. ಅದು ದಾಸಪಂಥ ಪ್ರಾರಂಭವಾಗಿದ್ದು ಅದರಿಂದ. ಹೆಂಗಪ್ಪ ಕರ್ಕೊಂಡು ಹೋಗಲಿ? ಅವರು ಎಲ್ಲ ಹಾಡುಗಳನ್ನ ಹೇಳಿ ಏನು ರಚನೆಯನ್ನು ಮಾಡಿ, ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ಅಂತ ಅದೆಲ್ಲ ಹೇಳ್ಕೊಂಡು ಊರೂರು ತಿರುಗಿ ಕೃಷ್ಣಾಯನ ನಾವು ಮಂತ್ರುಚಿ ಸಿದ್ಧಿಂಚುಟನ ದೆನ್ನಟಿಕೋ ಪಾಯಿನಾರೇಣ ಪಾಯಿನಾರೇಣ ಇದೆಲ್ಲ ಹೇಳ್ತಾ 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 ಹೋದಾಗ ಇದನ್ನು ಎಲ್ಲ ಎಲ್ಲರಿಗೂ ಹಂಚುವಂಥ ಸಮಯದಲ್ಲಿ ನೋಡಪ್ಪ, ನೀನು ಹಂಚ್ತಾ ಇದೆಯಲ್ಲ, ನೀನೇನಾದರೂ ನಿಜವಾಗ್ಲೂ ನೀನು ಹಂಚಿದ್ರೆ ನಿನಗೂ ಸ್ವಲ್ಪ ಫಲ ಸಿಗ್ತದೆ. ಹೋಗು, ನಿನಗೇನು ಅನ್ಯಾಯ ಮಾಡೋದಿಲ್ಲ, ನೀನು ಒಳ್ಳೆ ಕೆಲಸ ಮಾಡ್ತಿದೀಯಾ, ಹೋಗು. ನಿನಗೂ ಒಂದು ಕಡೆ ಈ ಜನ್ಮದ ಬರೋ ಜನ್ಮದಲ್ಲೋ ಯಾವುದೋ ಒಂದು ಜನ್ಮದಲ್ಲಿ ನಿನಗೆ ನಾನು ಕೈ ಬಿಡೋದಿಲ್ಲ, ನೀನು ಆ ಕೆಲಸವನ್ನು ಮಾಡ್ಕೊಂಡ್ಬಂದಿದೀಯಾ, ನಾನು ಎತ್ಕೊಂಡು ಹೋಗ್ತೇನೆ, ನಿನ್ನನ್ನು ಒಂದು ಸಮಯದಲ್ಲಿ ನೀನು ಮೋಕ್ಷ ಕೊಡ್ತೇನಪ್ಪ ಅಂತ ಹೇಳ್ತಾರೆ. ನೋಡಪ್ಪ, ಅದು ದಾಸ.